ಇಲ್ಲ ಸರ್ ನಂಗೆ ಪಬ್ಲಿಕ್ ಸ್ಪೀಕಿಂಗ್ ಬೇಕು. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು 80 ಏಜ್ವರೆಗೂ ಇಲ್ಲಿ ಅವಶ್ಯಕತೆ ಇದೆ. ಲ್ಯಾಂಗ್ವೇಜು ಕಂಪಲ್ಸರಿ ಬೇಕೇ ಬೇಕು. ಕಮ್ಯುನಿಕೇಷನ್ ಸ್ಕಿಲ್ಸು, ನೆಕ್ಸ್ಟ್ ಬಂದುಬಿಟ್ಟು ಆಕ್ಸೆಂಟ್ ಬರುತ್ತೆ. ಆ್ಯಂಡ್ ಸೇಮ್ ಟೈಮ್ ಕಂಪ್ಯೂಟರ್ ಸ್ಕಿಲ್ಸ್ ಎಲ್ಲನೂ MS ಆಫೀಸಿಂದ ಹಿಡ್ಕೊಂಡು DTP, ಟ್ಯಾಲಿ, C ಲ್ಯಾಂಗ್ವೇಜು, C++, ಜಾವಾ, HTML, ಪೈಥಾನು, ಇಲ್ಲಿ ಭಾಳಷ್ಟು MNC ಕಂಪ್ನಿ ಇರೋದ್ರಿಂದ ಇವೆಲ್ಲ ಅಡ್ವಾನ್ಸ್ ಕೋರ್ಸಸ್ ಇದ್ದರೆ ಖಂಡಿತ ಒಂದು ಒಳ್ಳೆ ಫ್ಯೂಚರ್ ಅಂತ ಹೇಳ್ಬೋದು. ಓಕೆ. ಅದರ ಜೊತೆಗೆ ನಾವು ಯಾರು SSLC ಫೇಲ್ ಆಗಿದ್ದಾರೆ, PUC ಫೇಲ್ ಆಗಿದ್ದಾರೆ ಅಥವಾ ಡಿಗ್ರಿ ಫೇಲ್ ಆಗಿದ್ದಾರೆ, ಅವರು ಹಿಂದುಳಿಬಾರ್ದು ಅಂತೇಳಿ ಅವ್ರಿಗೋಸ್ಕರ ನಾವು ಈ ಬೋರ್ಡನ್ನು ತೊಗೊಂಡಿದ್ದೀವಿ. ಈ ಬೋರ್ಡ್ ಇಲ್ಲಿ ನೋಡ್ಬೋದು. ಏನು ಸರ್ಟಿಫಿಕೇಟ್ ಇದು ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಆ್ಯಂಡ್ ಸ್ಕಿಲ್ ಎಜುಕೇಷನ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್ ಸರ್ ಇದು. ಓಕೆ. ಸೊ ಇದರ ಮುಖಾಂತರ ನಾವು ಆನ್ಲೈನ್ ಎಕ್ಸಾಮ್ ಬರೆಸ್ತಾ ಇದ್ವಿ. ಸ್ಟೂಡೆಂಟು ಅವ್ರ ಮನೇಲಿ ಕೂತ್ಕೊಂಡು ಎಕ್ಸಾಮ್ ಬರೀಬೋದು, ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಎಕ್ಸಾಮ್ ಬರೋದು, ಅವ್ರ ರಿಸಲ್ಟ್ ತೊಗೊಂಡು ಅವ್ರ ಮುಂದೆ ಕಾಲೇಜಿಸ್ಗೆ ಹೋಗ್ಬೋದು. ಅಫ್ಕೋರ್ಸ್ ಕಾಲೇಜ್ ಆದಮೇಲೆ ಜಾಬು ತೊಗೋಬೋದು, ಗೌರ್ಮೆಂಟ್ ಜಾಬು ತೊಗೋಬೋದು, ಪ್ರೈವೇಟ್ ಜಾಬು ತೊಗೋಬೋದು, ಬರೀಬೋದು. ಅದು ಈಕ್ವಲ್ ಟು ರೆಗ್ಯುಲರ್ 100% ಅಷ್ಟೇ ಮಾನ್ಯತೆ ಇದೆ. 100%. ಅಂಡ್ ಯಾವುದೋ ಪ್ರೈವೇಟ್ ಅಲ್ಲ, ಪ್ರೈವೇಟ್ ಅಲ್ಲ ಸರ್, ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್. ಸೆಂಟ್ರಲ್ ಅದ್ರ ಮಾನ್ಯತೆ ಸಿಕ್ಕಿದೆ ನಿಮಗೆ? ಹೌದು, ನನಗೆ ಅವರು ಅಡ್ಮಿಷನ್ ಆ್ಯಂಡ್ ಕೌನ್ಸಿಲಿಂಗ್ ಸೆಂಟರ್ ಅಂತ ಕೊಟ್ಟಿದ್ದಾರೆ. ಸೊ ನನ್ನ ಉದ್ದೇಶ ಇಷ್ಟೇ, ಯಾರೂ ಹಿಂದೆ ಉಳಿಬಾರ್ದು. ಅಫ್ಕೋರ್ಸ್ ಅವ್ರ ಎಜುಕೇಷನಲ್ಲಿ ಹಿಂದೆ ಉಳಿಬಾರ್ದು, ಅವರು ಕಲಿಕೆಯಲ್ಲಿ ಹಿಂದೆ ಉಳಿಬಾರ್ದು. ಸೊ ಯಾವುದರಲ್ಲೂ ಅವ್ರು ಹಿಂದೆ ಉಳಿಬಾರ್ದು, ಅವ್ರು ಕಲಿಬೇಕು, ಅವ್ರು ಮುಂದೆ ಹೋಗಬೇಕು. ಓಕೆ, ಅದು ನನ್ನ ಉದ್ದೇಶ. ಯಾರು SSLC, PUC, ಡಿಗ್ರಿ ಫೇಲ್ ಆಗಿದ್ದಾರೆ ಅವ್ರಿಗೆ ನಾವು ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗ್ ತೊಗೊಂಡು ಅವ್ರು ಪಾಸ್ ಆಗಿ ಮುಂದೆ ಅವ್ರು ತಮ್ಮ ಕಾಲೇಜಿಗೆ ಹೋಗ್ಬೋದು. ನೆಕ್ಸ್ಟ್ ಅವ್ರು ಜಾಬು ತೊಗೋಬೋದು ಸರ್. ಈವನ್ ಫಾರಿನ್ಗೂ ಹೋಗ್ಬೋದು, ಪಾಸ್ಪೋರ್ಟಿಗೆ ಅಪ್ಲೈ ಇದೆ. ನೆಕ್ಸ್ಟ್ ಅವರು ಏರ್ಫೋರ್ಸ್ ಹೋಗ್ಬೋದು. ಎವ್ರಿಥಿಂಗ್ ದೇ ಕ್ಯಾನ್ ಡೂ.